ಆಹಾರ ಮತ್ತು ನಾಗರಿಕ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬಡ ಜನರ ಜೀವ ಹಿಂಡುತ್ತಾ ಇದ್ದಾವೆ ಆಹಾರ ಇಲಾಖೆಯ ನಿಯಮಗಳು. KH ಮುನಿಯಪ್ಪ ಅವರು ಇದನ್ನ ನೋಡಲೇಬೇಕು. ಯಾಕಂದ್ರೆ ಬಡ ಜನರ ಜೀವವನ್ನು ತೆಗೆದುಕೊಳ್ತಾ ಇದ್ದಾವೆ ನಿಯಮಗಳು. ಆಹಾರ ಇಲಾಖೆ ನಿಯಮಗಳಿಂದ ಬಡ ಜನರು ಗೋಳಾಡ್ತಾ ಇದ್ದಾರೆ. ಒಂದೆಡೆ ನಿರುದ್ಯೋಗ, ಮತ್ತೊಂದು ಕಡೆ ಪಡಿತರ ಅಕ್ಕಿ ಸಿಗ್ತಾ ಇಲ್ಲ. ಉದ್ಯೋಗ ಅರಸಿ ಗುಳೆ ಹೊರಟವರಿಗೆ ಅನ್ನಭಾಗ್ಯ ಸಿಗ್ತಾ ಇಲ್ಲ. ಪಡಿತರ ಚೀಟಿ ಟ್ರಾನ್ಸ್ಫರ್ ಆಗದೆ ಗುಳೆ ಹೊರಟಿದ್ದಾರೆ ಕಾರ್ಮಿಕರು. ಅಂದ್ರೆ ಗುಳೆ ಹೋದಂತಹ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಅನ್ನಭಾಗ್ಯದ ಅಕ್ಕಿ ಇಲ್ಲದೆ ದುಡಿದ ಹಣವೇ ವ್ಯಯವಾಗ್ತಾ ಇದೆ. ನಿಯಮಾನುಸಾರವೇ ವಿತರಣೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. BPL ಕಾರ್ಡ್ಗಿದ್ದಂಥ ಆದ್ಯತೆ ಅಂತ್ಯೋದಯ ಕಾರ್ಡ್ಗೆ ಇಲ್ವಾ? ಹಾಗಾದ್ರೆ ಬಡ ಜನರ ರೇಷನ್ ಸಮರ್ಪಕ ಪೂರೈಕೆಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗುಳೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದೆಡೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಮತ್ತೊಂದು ಕಡೆ ಆಹಾರ ಇಲಾಖೆಯ ನಿಯಮಗಳು ಈಗ ಜನರಿಗೆ, ಅದರಲ್ಲೂ ಅನ್ನಭಾಗ್ಯವನ್ನು ಅವಲಂಬಿಸಿರುವಂಥ ಜನರಿಗೆ ಇದು ತೊಂದರೆ ಆಗ್ತಾ ಇದೆ. ನೋಡಿ, ಈಗ ಕೆಲಸಕ್ಕೆ ಏನು ಹೋಗ್ತಾ ಇದ್ದಾರೆ, ಬೇರೆ ಕಡೆ ಗುಳೆ ಹೋಗ್ತಾ ಇದ್ದಾರೆ, ಅಂಥವ್ರಿಗೆ ಅನ್ನಭಾಗ್ಯದ ಯೋಜನೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಪಡಿತರ ಚೀಟಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಕೆಲಸ ಮಾಡುವಂಥವ್ರಿಗೆ. ಹಾಗಾಗಿ ಈ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಅಲ್ರಿ, ಬೇರೆ ಬೇರೆ ನೀವು ದಾಖಲೆ ಪತ್ರಗಳನ್ನು ಟ್ರಾನ್ಸ್ಫರ್ ಮಾಡ್ತೀರಿ. ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಜುಕೇಷನ್ ಬೇಕಾದರೆ ಆರಾಮಾಗಿ ಕಿತ್ತುಕೊಡ್ತಾರೆ TCನ. ಜೊತೆಗೆ ವೋಟರ್ ID ಕೊಡ್ತಾರೆ ಸ್ವಲ್ಪ ದಿನದಲ್ಲೇ. ಆದರೆ ಪಾಪ ಬಡವರು ಹೊಟ್ಟೆ ಸೇರಬೇಕಾದಂಥ ಅನ್ನಭಾಗ್ಯ BPL ಕಾರ್ಡ್ ನೀವು ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇಲ್ವಲ್ಲ. ಅಂದರೆ ವಿಳಂಬ ಮಾಡ್ತಾ ಇದ್ದಾರೆ. ನಾವು ನ್ಯಾಯಯುತವಾಗಿ ಕೊಡ್ತಾ ಇದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗುಳೆ ಹೋದರೂ ಕೂಡ ಇವರಿಗೆ ಅನ್ನಭಾಗ್ಯದ ಅಕ್ಕಿ ಸಿಗ್ತಾ ಇಲ್ಲ. ಅಂತ್ಯೋದಯ ಕಾರ್ಡ್ಗೆ ಅವಕಾಶಗಳಿಲ್ವಾ? ನೋಡಿ, ಎರಡೂ ಕೂಡ ಸಮಾನತೆ. ಅಂತ್ಯೋದಯ ಕಾರ್ಡು ಮತ್ತು BPL ಕಾರ್ಡ್, ಅದಕ್ಕೆ ಸಿಗಬೇಕಾದ ಸೌಲಭ್ಯಗಳು ಇದಕ್ಕೂ ಕೂಡ ಸಿಗಬೇಕು, ಆದರೆ ಸಿಗ್ತಾ ಇಲ್ಲ. ಅಂತ ರೇಷನ್ ಕಾರ್ಡ್ ಯಾವ ಬೇಕಾದ ಅಂಗಡಿಯಾಗ ಎಲ್ಲಿ ಬೇಕಾದ್ರೆ ಯಾವ ಬೇಕಾದ ಜಿಲ್ಲೆದಾರ ತೊಗೋಬೇಕಂತ ರೂಲ್ಸ್ ಇದ್ರು, ನಮ್ಮ ಬಾಲ್ಕೋಟ ಫುಡ್ ಹಿಡಿಯೋರು ಏನಂತಾರೋ ಆ ಅಂಗಡಿಯಾಗ ಅಷ್ಟೇ ತೊಗೋಬೋದು, BPL ಕಾರ್ಡಿಗೆ ಅಷ್ಟೇ ಕೊಡ್ತೀವಿ ನಾವು, ಅಂಥದ್ದು ಕಾರ್ಡಿಗೆ ಕೊಡುವಂತಿಲ್ಲ ಅಂತ ಹೇಳ್ತಾರೆ. ಅಲಾಟ್ಮೆಂಟ್ ಇಲ್ಲ ಅಂತ. ಹಂಗೆ ಸರ್ಕ್ಯುಲರ್ ಇದ್ರೆ ಕೊಡ್ರಿ ಸರ್ ಅಂತ ನಾವು ಹೇಳಿದೆವು. ಹಂಗೆ ಹೇಳಿದ್ರೆ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅವ್ರ ಸರ್ಕ್ಯುಲರ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇವ್ರು ಖಾಸಗಿ ವ್ಯಕ್ತಿ ಅನ್ನೋದು ಏನು ಗೊತ್ತಾ, ಅವರು ಸರ್ಕಾರಿ ಅಧಿಕಾರಿಗಳು ಅನ್ನೋದು ಏನು ಗೊತ್ತಾ, ರೂಲ್ಸ್ ಅಲ್ಲ ನೀವು ಒಂದು. ಆದರೆ ಇದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ? ಗೌರ್ಮೆಂಟ್ ಮಾಡೈತಿ, ನಾನು ಮಾಡಿಲ್ಲಲ್ಲ, ಯಾರೂ ಮಾಡಿಲ್ಲಲ್ಲ. ಮತ್ತು ಇದು ನಮ್ಮ ಫುಡ್ ಹಿಡಿಯೋರು ಕೊಡಲ್ಲ ಅಂದ್ರೆ ಇದು ಜನತೆಗೆ ಮಾಡೋರು ನೇರ ಅನ್ಯಾಯ ಇದೆ ಅಧಿಕಾರಿಗಳ್ದು. ಮತ್ತು ಹಿಂಗಾಗೋನ ಮತ್ತು ಒಬ್ಬ ಬೆಳಗಾವಿ ಜಿಲ್ಲಾದ ಒಂದು ರೇಷನ್ ಕಾರ್ಡ್ ಐತಿ, ಅವಂಗರೆ ಕೊಡಕ್ಕೆ ವ್ಯವಸ್ಥೆ ಮಾಡಿರಿ ಅಂದ್ರೆ ಟ್ರಾನ್ಸ್ಫರ್ ತೊಗೊಳಕ್ಕೆ ಹೇಳ್ತಾರೆ. ಆ ಟ್ರಾನ್ಸ್ಫರ್ ತೊಗೊಳ್ಳೋ ವ್ಯವಸ್ಥೆ ಅಲ್ಲಿ ಅಲ್ಲ, ಇದನ್ನು ಚಾಲು ಇದ್ರೆ ಇಂಟರ್ನೆಟ್ದಾಗ ಚಾಲು ಇದ್ರೆ ಮಾತ್ರ ಅವ್ರು ಟ್ರಾನ್ಸ್ಫರ್ ಕೊಡ್ತಾರೋ, ಇದಕ್ಕೆ ಇಲ್ಲ. ಅದಕ್ಕೆ 500 ರೂಪಾಯಿ ಪಗಾರ ಬಿಟ್ಟು ಒಬ್ಬ ದುಡಿಯೋ ತಿನ್ನುವಂಥ ಮನುಷ್ಯ ಅಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಅವ್ಗೆ ತೊಂದರೆ ಆಕತಿ. ಅದಕ್ಕೆ ನಮ್ಗೆ ಏನು ಅನುಕೂಲ ಮಾಡಿಕೊಡ್ರಿ ಅಂದ್ರೆ ಮಾಡಕ್ಕೆ ಬರಲ್ಲಕ್ಕ ಹೇಳ್ತಾವ್ರ. ಮತ್ತು ಹಿಂಗಾಗೋದ್ರಿಂದ ಜನತೆಗೆ ಭಾಳ ತೊಂದರೆ ಆಕತಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್ ಜೈ ಭಾರತ್. ಅಂತ ರೇಷನ್ ಕಾರ್ಡ್ ಯಾವ ಬೇಕಾದ ಅಂಗಡಿಯಾಗ ಎಲ್ಲಿ ಬೇಕಾದ್ರೆ ಯಾವ ಬೇಕಾದ ಜಿಲ್ಲೆದಾರ ತೊಗೋಬೇಕಂತ ರೂಲ್ಸ್ ಇದ್ರು, ನಮ್ಮ ಬಾಲ್ಕೋಟ ಫುಡ್ ಹಿಡಿಯೋರು ಏನಂತಾರೋ ಆ ಅಂಗಡಿಯಾಗ ಅಷ್ಟೇ ತೊಗೋಬೋದು, BPL ಕಾರ್ಡಿಗೆ ಅಷ್ಟೇ ಕೊಡ್ತೀವಿ ನಾವು ಅಂತ.